ಎಲ್ಲರಿಗೂ ನಮಸ್ಕಾರ. ನಮ್ಮದು ಬಂದ್ಬಿಟ್ಟು ರಾಯಚೂರು. ನಾವೆಲ್ಲ ಒಂದೇ ಊರವರು. ಅಪ್ಪಟ ಸುದೀಪ್ ಅಣ್ಣನ ಫ್ಯಾನ್ಸು. ನಾವು ಇವಾಗೆಲ್ಲ ಸುಮಾರು ಒಂದು 10-15 ವರ್ಷದಿಂದ ಫ್ಯಾನ್ಸ್. ನಮಗೆ ನಲ್ಲ ಮೂವಿಯಿಂದ ಅಣ್ಣ ತುಂಬ ಇಷ್ಟ ಅಣ್ಣ. ಬರ್ತಾ ಇನ್ನೂ ತುಂಬ ಜಾಸ್ತಿ ಇಷ್ಟ ಹಾಕೋದು. ಯಾಕಂದರೆ ಅವ್ರು ಹಾಕೋ ಬಟ್ಟೆ, ಅವ್ರ ಸ್ಟೈಲು, ಅವ್ರ ಸ್ಮೈಲಿಗೆ ನಾವು ತುಂಬ ಫಿದಾ ಆಗಿಬಿಟ್ಟಿದ್ದೀವಿ. ಆಮೇಲೆ ಬಿಗ್ ಬಾಸ್ ಯಾವಾಗ ಮತ್ತೆ ಬಂತು ಅವಾಗಲಿಂದ ನಾವು ಇನ್ನೂ ತುಂಬ ಇಷ್ಟ ಆಗಿಬಿಟ್ರೆ ಅಣ್ಣ. ಆ ಬಿಗ್ ಬಾಸ್ ಶೋ ಇದೆಯಲ್ಲ, ಅದು ನಡೆಸಿಕೊಡೋಷ್ಟು ಶೋ, ಆ ತಾಳ್ಮೆ, ಅದು ಇದು ಯಾರಿಗೂ ಬರೋಲ್ಲ ಸುದೀಪ್ ಅಣ್ಣ ಬಿಟ್ರೆ. ಅವಾಗಲಿಂದ ನಮಗೆ ತುಂಬ ಇಷ್ಟ ಆದರು. ಅವ್ರ ಆ್ಯಟಿಟ್ಯೂಡ್ ಇನ್ನೂ ತುಂಬ ಇಷ್ಟ. ಆ್ಯಟಿಟ್ಯೂಡ್ ಅಂದರೆ ದುರಂಕಾರ ಅಲ್ಲ, ಮತ್ತು ದುರಂಕಾರ ತಿಳ್ಕೊಳಕ್ಕೆ ಹೋಗ್ಬಿಡಿ. ಯಾರು ಆ್ಯಟಿಟ್ಯೂಡ್ ಅಂದರೆ ಸುದೀಪ್ ಅಣ್ಣ ದುರಂಕಾರ ಇಲ್ಲ. ಯಾಕಂದ್ರೆ ಹತ್ತಿರದಿಂದ ನೋಡಿದ್ದೀವಿ, ತುಂಬ ಹತ್ತಿರದಿಂದ ನೋಡಿದ್ದೀನಿ ನಾನು ಅವ್ರಿಗೆ. ಆ್ಯಟಿಟ್ಯೂಡ್ ಅದೊಂಥರ ಬೇರೆ ಥರ. ಅವ್ರ ಆ್ಯಟಿಟ್ಯೂಡ್, ಅವ್ರ ಸ್ಟೈಲು, ಅವ್ರ ಸ್ಮೈಲಿಗೆ ತುಂಬ ಫಿದಾ ಆಗಿಬಿಟ್ಟಿದ್ರು ಅಣ್ಣ. ತುಂಬ ಸುದೀಪ್ ಅಣ್ಣ ಅಂದ್ರೆ ತುಂಬ ಇಷ್ಟ. ಅವ್ರ ಆ್ಯಕ್ಟಿಂಗ್ ಅಂದ್ರೆ ತುಂಬ ಇಷ್ಟ ಅಣ್ಣ. ಸುಮಾರು ಈಗ ಒಂದು 3-4 ವರ್ಷ ಇದೇ ಸ್ಟೈಲ್ ಮೇಂಟೈನ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲೆಲ್ಲ ತುಂಬ ಬೈತಾರೆ, ನಮ್ಮಮ್ಮ ಅಣ್ಣ ಎಲ್ಲ ತುಂಬ ಬೈತಾರೆ, ಏನು ಅವ್ರು ಮಾಡ್ತಾರೆ ನೀವು ಮಾಡ್ತೀರಾ ಅಂತಂದು. ಅದೆಲ್ಲ ತಲೆ ಕಡ್ಸ್ಕೊಳಲ್ಲ, ಯಾಕಂದ್ರೆ ಅವ್ರಂದ್ರೆ ತುಂಬ ಇಷ್ಟ. ಅವ್ರಿಗೋಸ್ಕರ ಏನು ಮಾಡೋಕೆ ರೆಡಿ ಅಣ್ಣ. ಇಲ್ಲ ನಾವು ಇರೋದು ಆ್ಯಕ್ಚುಲಿ ಬೆಂಗಳೂರಲ್ಲೇ ಇರೋದು. ಬೆಂಗಳೂರಲ್ಲಿ ನಮ್ಮ ಊರು ಬಂದ್ಬಿಟ್ಟು ರಾಯಚೂರು. ನಾವು ಇರೋದು ಯಲಹಂಕ, ಅಲ್ಲಿಂದ ಇಲ್ಲಿಗೆ ಬಂದಿರೋದಣ್ಣ. ಆದರೆ ನಮ್ಮ ಟಿಕೆಟ್ ಎಲ್ಲ ಒಂದು 4 ದಿನದಿಂದ ಬುಕ್ ಮಾಡ್ಕೊಂಡು ಎಲ್ಲ ಬುಕ್ ಆಗಿದೆ ನಮ್ಮದೆಲ್ಲ. ಸೊ ನಮ್ಗೆ ನೈಟೆಲ್ಲ ನಿದ್ದೆನೇ ಮಾಡಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನೈಟಿಂದ ನಮ್ಗೆ ನಿದ್ದೆನೇ ಇಲ್ಲ. ಯಾಕಂದ್ರೆ ನಾವು ಅಷ್ಟು ವೇಟ್ ಮಾಡ್ತಾಯಿದ್ವಿ, ತುಂಬ ದಿನದಿಂದ ವೇಟ್ ಮಾಡ್ತಾಯಿದ್ವಿ. ಅದರ ಪಿಕ್ಚರ್ ಇನ್ನೂ ಹತ್ರ ಬಂತಂದ್ರೆ ಇನ್ನೂ ಕಾಯ್ತಾ ಇದ್ವಿ, ಎಕ್ಸೈಟ್ಮೆಂಟ್ ಜಾಸ್ತಿ. ಸೊ ಯಾವ ಥರ ಏನು ಅಂತಂದು ತುಂಬ ಕಾಯ್ತಾ ಇದ್ವಿ. ನಾನು ನೋಡಬೇಕು, ನಾನು ನೋಡಿಲ್ಲ ಮೂವಿ, ನೋಡ್ಬೇಕು ಹೇಗಿದೆ ಅಂತ ತುಂಬ ಕಾಯ್ತಾ ಇದ್ವಿ. ನಮ್ಮ ಬಾಸ್ ಅಂದ್ರೆ ಅದ್ಭುತವಾಗಿ ಇದ್ದೇ ಇರುತ್ತಣ್ಣ. ಅವ್ರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋದೇ ಇಲ್ಲ. ಅಣ್ಣದ ಮೇಲೆ ಅದ್ಭುತವಾಗಿ ಇದ್ದೇ ಇರುತ್ತೆ. ನಮಗೆ ಮಾರ್ಕ್ ಮೂವಿಂದ ಒಂದು ಡೈಲಾಗ್ ಹೇಳ್ತೀನಿ ನೋಡೋಣ. ಬಾಸ್ ಹೇಳಿದ್ರು, ಟ್ರೈಲರಲ್ಲಿ ನೋಡಿದ್ದು, ಮೂವಿ ನೋಡಿಲ್ಲ, ಟ್ರೈಲರ್ ನೋಡಿಬಿಟ್ಟು ಹೇಳ್ತಾ ಇದ್ದೀನಿ. ಹದ್ದು ಹಾರ್ಕೊಂಬರೋ ಲೇಟ್ ಆಗೋದು, ಚಿರತೆ ಓಡ್ಕೊಂಬರೋ ಲೇಟ್ ಆಗೋದು, ಆದರೆ ಬಂದಿರೋದು ಮಾರ್ಕ್ ತಡ ಆಗಲ್ಲ. ಸೊ ಇನ್ನೊಂದಣ್ಣ ವೀರಮದಕರಿಂದ ಒಂದು ಡೈಲಾಗ್ ಬಾಸ್ದು. ಒಬ್ಬ ಪೊಲೀಸ್ ಆಫೀಸರ್ ಟ್ರಾನ್ಸ್ಫರ್ ಆದರೆ ಹೋಗೋದು ಇನ್ನೊಂದು ಪೊಲೀಸ್ ಸ್ಟೇಷನ್ಗೆ, ಪೋಸ್ಟ್ ಆಫೀಸ್ಗೆಲ್ಲ. ಮದಕರಿ, ವೀರ ಮದಕರಿ, ಯಾರೋ ಕಾಂಜಿ ಪಿಂಜಿ ಎಲ್ಲ. ಅಪ್ಪ ಮಗನ ಟ್ರಾನ್ಸ್ಫರ್ ಟೈಪ್ ಅವರೊಳೆ ಇಬ್ಬರು ಸಮಾಧಿ ಕಟ್ಬಿಡ್ತೀನಿ, ಹುಷಾರ್. ಇನ್ನೊಂದು ಬಚ್ಚನ್ ಮೂವಿಯಿಂದ ಅಣ್ಣ. ನಾ ಕೂಲಾಗಿದ್ದಾಗ ಮಾತ್ರ ಜೆಂಟ್ಲ್ಮ್ಯಾನ್, ಕೋಪ ಬಂತು ಬಗ್ಗಿಸ್ಕೊಂಡ್ ಬಾರ್ಸೋ ಬಚ್ಚನ್. ಅಭಿಮಾನಿ ಪೈರಸಿ ತುಂಬಾ ನಡೀತಾ ಇದೆ ಸಿನಿಮಾಗಳು ಅಂತ ಅಂದಾಗ, ರಿಲೀಸ್ ಆದಾಗ ಪೈರಸಿಗಳು ಭಾಳ ಮಾಡ್ತಾ ಇದೆ. ಅದೇ ಕರೆಕ್ಟ್ ಅಣ್ಣ. ಬಟ್ ಅದ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಯಾಕಂದ್ರೆ ಅವರು ತುಂಬ ದೊಡ್ಡವರು. ಅದ್ರ ಬಗ್ಗೆ ನಾವು ಮಾತಾಡೋದು ಏನೋ ತಪ್ಪಾಗ್ಬಿಡುತ್ತೆ. ಈಗ ನಾವೇನೋ ಹೇಳೋದು ಇನ್ನೂ ತಿಳ್ಕೊಂಡು ಮತ್ತೆ ಅದು ಇನ್ನೂ ಪೈರಸಿ ಆಗಿಬಿಡುತ್ತೆ, ಇನ್ನೂ ಕಾಂಟ್ರಸಿ ಆಗುತ್ತೆ. ಅದ್ರ ಬಗ್ಗೆ ಮಾತಾಡೋದು ಬೇಡ. ಸೊ ನಮ್ಮ ಬಾಸ್ ಒಂದು ಡೈಲಾಗ್ ಹೇಳಿದ್ರು ಯಾವುದರಲ್ಲಿ, ಹುಬ್ಳಿಲಿ ಒಂದು ಮಾತು ಹೇಳಿದ್ರು, ಏನಂತ, ಯುದ್ಧಕ್ಕೆ ಸಿದ್ಧವಾಗಿದ್ದೀವಿ ಅಂತ ಹೇಳಿದ್ರು. ಅದು ಯಾವ ಅರ್ಥದಲ್ಲಿ ಹೇಳಿದಾರೆ ಅದು ಅವ್ರಿಗೆ ಗೊತ್ತು, ಬಾಸಿಗೆ ಗೊತ್ತದು. ಸೊ ಈ ಜನ ಏನು ತಿಳ್ಕೊತಾ ಇದ್ದಾರೆ, ಬೇರೆ ಥರನೇ ತಿಳ್ಕೊತಿದ್ದಾರೆ. ನಮ್ಮ ಬಾಸ್ ಇನ್ನೊಬ್ರಿಗೆ ಯಾರು ವಿರುದ್ಧವಾಗಿ ಹೇಳಿಲ್ಲ. ನೀವು ಬೇಕಾದ್ರೆ ಎಷ್ಟೋ ಇಂಟರ್ವ್ಯೂಲ್ಲಿ ನೋಡಿ, ಇನ್ನೊಂದು ಪಿಕ್ಚರ್ಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ, ಯಾವ ಥರ ಸಪೋರ್ಟ್ ಮಾಡ್ತಾರೆ, ಎಲ್ಲ ಇದು ಮಾಡ್ತಾರೆ. ಸೊ ಅವ್ರು ಏನೋ ಒಂದು ಅರ್ಥ ಇಟ್ಕೊಂಡು ಅವ್ರು ಹೇಳಿದ್ದಾರೆ, ಅದು ಇನ್ನೊಬ್ರು ಇನ್ನೊಂದು ಥರ ತಿಳ್ಕೊತಾ ಇದ್ದಾರೆ. ಅವ್ರು ಹೆಂಗೆ ತಿಳ್ಕೊಂಡ್ರೆ ನಮ್ಗೆ ಪರವಾಗಿಲ್ಲ. ನಮ್ಮ ಬಾಸ್ ಏನಂತ ನಮಗೆ ಗೊತ್ತು, ನಮಗೆ ಅಷ್ಟು ಸಾಕು. ನೋಡಿ ಬಾಸ್ ರೀಸೆಂಟಾಗಿ ನಿನ್ನೆ ತಾನೇ ಹಾಕ್ಸಿರೋದು, ನಮಗೆ ತುಂಬ ಇಷ್ಟ, ಸಖತ್ ಇಷ್ಟ. ಸೊ ಯಾರು ಇದು ಮಾಡೋಕೆ ಹೋಗ್ಬೇಡಿ, ದಯವಿಟ್ಟು ಆ ಥರ ಏನು ತಿಳ್ಕೊಳಕ್ಕೆ ಹೋಗ್ಬೇಡಿ. ಬಾಸ್ ಯಾರಿಗೆ ಇದು ಮಾಡೋಕೆ ಹೋಗಲ್ಲ. ಅವ್ರು ಬೇರೆ ಅರ್ಥ ಇದೆ. ಅವ್ರು ಏನೋ ಪೈರಸಿ ಬಗ್ಗೆ ಮಾತಾಡಿದ್ದಾರೆ. ಯಾಕಂದ್ರೆ ಮೂರು ಪಿಕ್ಚರ್ ಈ ಥರ ಪೈರಸಿ ಆಗಿದೆ ಅಣ್ಣಂದು. ನಾನು ಹೇಳ್ತೀನಿ ಕೇಳಿ. ವಿಕ್ರಾಂತ್ ರೋಣಿಂದ ಹಿಡಿದು ಕೋಟಿಗೆ ಬತ್ತರಿಂದ ಹಿಡಿದು ಪೈಲ್ವಾನ್ ಎಷ್ಟು ಬೇಜಾರಾಗಲ್ಲ ನೀವೇ ಹೇಳಿ. ಅವ್ರು ಹೇಳಿದ್ರೆ ತಪ್ಪೇನಿದೆ ಅಣ್ಣ, ಪೈರಸಿ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಈಗ ಇಷ್ಟೊಂದು ಕಷ್ಟಪಟ್ಟು ಒಂದು ಸಿನಿಮಾ ಮಾಡಿರ್ತಾರೆ ಅಲ್ವಾ, ಅದು ಪೈರಸಿ ಎಷ್ಟು ದುಃಖ ಆಗುತ್ತೆ ಹೇಳಿ. ಈಗ ಒಂದು ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಯಾರಿಗೂ ಆಗಿರ್ಬೋದು, ಕೋಟಿ ಆಗುತ್ತೆ ಅಲ್ವಾ. ಹಂಗಾಗಿ ಬಾಸ್ ಅರ್ಥ ಇಟ್ಟು ಅಂತ ಹೇಳಿದ್ರೆ ದಯವಿಟ್ಟು ಯಾರು ತಪ್ಪು ತಿಳ್ಕೊಳಕ್ಕೆ ಹೋಗಿ. ಯಾರ ಫ್ಯಾನ್, ಯಾರ ನಟ ಫ್ಯಾನ್ ಆಗಿದ್ರು ಅಷ್ಟೇ, ಯಾರು ತಪ್ಪಾಗಿ ತಿಳ್ಕೊಳಕ್ಕೆ ಹೋಗಬೇಡಿ. ಇನ್ನೂ ನೋಡಿಲ್ಲ, ನೋಡಬೇಕು. ಇವಾಗ ಚೆನ್ನಾಗಿದೆ, ಖುಷಿ ಇದೆ, ತುಂಬ ಖುಷಿ ಇದೆ. ನಾವು ನೈಟನ್ನು ನಿದ್ದೆ ಮಾಡಿಲ್ಲ. ನಾವು ಮಾರ್ಕ್ ಸಿನಿಮಾ ನೋಡ್ಬೇಕಂತಾನೆ ನೈಟಲ್ಲಿ ನಿದ್ದೆನೇ ಮಾಡಿಲ್ಲ ನಾವು. ಯಾಕಂದರೆ ನೋಡ್ಬೇಕಂತ ಒಂದು ವಾರದಿಂದನೇ ಟಿಕೆಟ್ ನಮ್ಮ ಹುಡುಗನೇ ಬುಕ್ ಮಾಡಿರೋದು. ನನ್ನ ಫ್ರೆಂಡ್ ಅವರು, ತುಂಬ ವರ್ಷದಿಂದನೇ ಫ್ರೆಂಡ್ ನಮಗೆ ಅವರು. ಯಾಕಂದ್ರೆ ನೋಡ್ಬೇಕಂತ ಅವ್ರಿಗೆ. ಅವರು ಅಂದರೆ ಸುದೀಪ್ ಅಂದರೆ ನಮ್ಮ ಮನೆ ದೇವರು ಇದ್ದಂಗೆ. ಅವರು ನನಗೆ ಅಂದರೆ ಮನೆ ದೇವರು ಇದ್ದಂಗೆ. ಅವರು ಇಲ್ಲಿ ಹಾಕ್ಸಪ್ಪಲು ಇಲ್ಲಿ ಹಾಕ್ಸಿದ್ದೇನೆ ಕಿಚ್ಚ ಅಣ್ಣಂದು. ಅವ್ರ ಮನೆ ದೇವರು ಇದ್ದಂಗೆ. ಅವ್ರದ್ದು ಮೂವಿ ನೋಡ್ಬೇಕಂತಂದ್ರೆ ಕಿಚ್ಚ ಅಂತ ಹಾಕಿದ್ದೀವಿ. ನಾವು ರಾಯಚೂರ್ಲಿಂದ ಬಂದು ಇದು ಸಿನಿಮಾ ನೋಡಕ್ಕೆ ಬಂದಿದ್ದೀವಿ. ಫುಲ್ ಖುಷಿ ಇದೆ. ಅಣ್ಣ ಬಂದರೆ ಇನ್ನೂ ಫುಲ್ ಖುಷಿ ಇದೆ. ಅವ್ರ ಅಣ್ಣ ಬಂದರೆ ಹೂವಿನಾರ ಹಾಕ್ಬೇಕಂತ ಇದ್ದಿದ್ದೀನಿ. ಅಣ್ಣ ಬರಲ್ಲ,
ಏನ ಇವಾಗ ಏನ್ ಮಾಡಕ್ಕಾಗಲ್ಲ ಅವರು. ಸ್ಯಾಂಡಲ್ವುಡ್ ಬಾದ್ಶಾಗೆ